ಬೈಕ್ ಮತ್ತು ಟಿಪ್ಪರ್ ಲಾರಿ ನಡುವೆ ಭೀಕರವಾದ ಅಪಘಾತ ನಡೆದಿದೆ. ಈ ಘಟನೆಯಲ್ಲಿ ಅಪಘಾತದ ರಭಸಕ್ಕೆ ಛಿದ್ರವಾಗಿ ಹೋಗ್ಬಿಟ್ಟಿದೆ ದೇಹಗಳು. ಆ ರೀತಿಯಾಗಿ ಭೀಕರವಾಗಿ ಆಗಿರುವಂತಹ ಅಪಘಾತ ಇದು. ಬೈಕ್ ಮತ್ತು ಟಿಪ್ಪರ್ ಲಾರಿ ನಡುವೆ ಭೀಕರ ರಸ್ತೆ ಅಪಘಾತವೊಂದು ನಡೆದಿದೆ. ಆ ಅಪಘಾತದಲ್ಲಿ ಆ ಒಂದು ಅಪಘಾತದ ರಭಸಕ್ಕೆ ದೇಹಗಳೇ ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಆ ರೀತಿಯಾದಂತಹ ಭೀಕರ ಅಪಘಾತ ಇದು. ನಾವು ನೋಡಿರ್ತೀವಿ, ಬೇರೆ ಒಂದು ಸಾಕಷ್ಟು ಘಟನೆಗಳನ್ನು ನೋಡ್ತಾ ಇದ್ದೀವಿ. ತುಂಬ ಅಪಘಾತಗಳು ಆಗ್ತಾ ಇದೆ. ಹುಣಸಮಾರೇನಹಳ್ಳಿಯ ಖಾಸಗಿ ಕಾಲೇಜಿನ 3 ವಿದ್ಯಾರ್ಥಿಗಳೇನಿದ್ದಾರೆ, ದೇವನಹಳ್ಳಿಯಿಂದ ಬೂದಿಗೆರೆಗೆ ಕಡೆಗೆ ಹೋಗುತ್ತಿದ್ದಂತಹ ವಿದ್ಯಾರ್ಥಿಗಳೇನಿದ್ದಾರೆ, ಆ ಸಮಯದಲ್ಲಿ ಒಂದು ಅಪಘಾತ ಆಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರುಗಡೆ ಬರ್ತಿದ್ದಂತಹ ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೇನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಮತ್ತು ನಾವು ಸುರಕ್ಷಿತವಾಗಿ ವಾಹನವನ್ನು ಚಲಾಯಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟನ್ನು ಹಾಕ್ಕೊಳ್ಬೇಕು. ಇದು ಕಡ್ಡಾಯ. ಇಲ್ಲ ಅಂತಂದರೆ ನಮ್ಮ ಪ್ರಾಣ ಹೋಗುತ್ತೆ. ಅನೇಕ ಉದಾಹರಣೆಗಳಿದೆ, ಅದರಲ್ಲಿ ಇದು ಕೂಡ ಒಂದು. ನೋಡಿ, ಹುಣಸಮಾರೇನಹಳ್ಳಿಯ ಖಾಸಗಿ ಕಾಲೇಜಿನ 3 ವಿದ್ಯಾರ್ಥಿಗಳೇನಿದ್ದಾರೆ, ಅವರು ಒಂದೇ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ದೇವನಹಳ್ಳಿಯಿಂದ ಬೂದಿಗೆರೆ ಕಡೆಗೆ ಹೋಗ್ತಿರಬೇಕಾದ್ರೆ ಏನಾಗುತ್ತೆ, ಡಿವೈಡರ್ ಏನಿರುತ್ತಲ್ಲ ರೋಡು ಮಧ್ಯದಲ್ಲಿ, ಆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದು ಆಮೇಲೆ ಎದುರುಗಡೆ ಏನು ಬರ್ತಿತ್ತಲ್ಲ ಟಿಪ್ಪರ್ ಲಾರಿ, ಅದಕ್ಕೆ ಗುದ್ದಿದೆ. ಡಿಕ್ಕಿ ಹೊಡೆದಿದ್ದಾರೆ. ಮತ್ತೆ ಅಲ್ಲಿ ದೇಹಗಳೆಲ್ಲ ಛಿದ್ರ ಆಗೋಗ್ಬಿಟ್ಟಿದೆ. ನೀವು ಒಂದು ವಿಚಾರ ಅಲ್ಲಿನ ಸ್ಥಳೀಯರು ಯಾರಾದರೂ ಪೊಲೀಸರಿಗೆ ತಿಳಿಸಿರ್ತಾರೆ. ಇನ್ನು ಆ ಸ್ಥಳಕ್ಕೆ ದೇವನಹಳ್ಳಿಯ ಪೊಲೀಸರು, ಸಂಚಾರಿ ಪೊಲೀಸರು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮತ್ತು ಹೆಂಗಾಯಿತು ಅಂತ ಹೇಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾರಾದರೂ ಅಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದರೆ ನೋಡಿದಂಥವರು ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹೆಂಗಾಯಿತು, ಯಾವ ಕಡೆಯಿಂದ ಬಂತು, ಈ ಹುಡುಗರು ಯಾವ ಕಡೆಯಿಂದ ಬಂದರು, ಟಿಪ್ಪರ್ ಲಾರಿ ಹೆಂಗೆ ಬಂತು, ಯಾರ್ದು ತಪ್ಪಿದೆ, ಇದರಲ್ಲಿ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಂದು ವಿಚಾರವಾಗಿ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೇನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಮತ್ತು ನಾವು ಸುರಕ್ಷಿತವಾಗಿ ವಾಹನವನ್ನು ಚಲಾಯಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟನ್ನು ಹಾಕ್ಕೊಳ್ಬೇಕು. ಇದು ಕಡ್ಡಾಯ. ಇಲ್ಲ ಅಂತಂದರೆ ನಮ್ಮ ಪ್ರಾಣ ಹೋಗುತ್ತೆ. ಅನೇಕ ಉದಾಹರಣೆಗಳಿದೆ, ಅದರಲ್ಲಿ ಇದು ಕೂಡ ಒಂದು. ನೋಡಿ, ಹುಣಸಮಾರೇನಹಳ್ಳಿಯ ಖಾಸಗಿ ಕಾಲೇಜಿನ 3 ವಿದ್ಯಾರ್ಥಿಗಳೇನಿದ್ದಾರೆ, ಅವರು ಒಂದೇ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ದೇವನಹಳ್ಳಿಯಿಂದ ಬೂದಿಗೆರೆ ಕಡೆಗೆ ಹೋಗ್ತಿರಬೇಕಾದ್ರೆ ಏನಾಗುತ್ತೆ, ಡಿವೈಡರ್ ಏನಿರುತ್ತಲ್ಲ ರೋಡು ಮಧ್ಯದಲ್ಲಿ, ಆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದು ಆಮೇಲೆ ಎದುರುಗಡೆ ಏನು ಬರ್ತಿತ್ತಲ್ಲ ಟಿಪ್ಪರ್ ಲಾರಿ, ಅದಕ್ಕೆ ಗುದ್ದಿದೆ. ಡಿಕ್ಕಿ ಹೊಡೆದಿದ್ದಾರೆ. ಮತ್ತೆ ಅಲ್ಲಿ ದೇಹಗಳೆಲ್ಲ ಛಿದ್ರ ಆಗೋಗ್ಬಿಟ್ಟಿದೆ. ನೀವು ಒಂದು ವಿಚಾರ ಅಲ್ಲಿನ ಸ್ಥಳೀಯರು ಯಾರಾದರೂ ಪೊಲೀಸರಿಗೆ ತಿಳಿಸಿರ್ತಾರೆ. ಇನ್ನು ಆ ಸ್ಥಳಕ್ಕೆ ದೇವನಹಳ್ಳಿಯ ಪೊಲೀಸರು, ಸಂಚಾರಿ ಪೊಲೀಸರು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮತ್ತು ಹೆಂಗಾಯಿತು ಅಂತ ಹೇಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾರಾದರೂ ಅಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದರೆ ನೋಡಿದಂಥವರು ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹೆಂಗಾಯಿತು, ಯಾವ ಕಡೆಯಿಂದ ಬಂತು, ಈ ಹುಡುಗರು ಯಾವ ಕಡೆಯಿಂದ ಬಂದರು, ಟಿಪ್ಪರ್ ಲಾರಿ ಹೆಂಗೆ ಬಂತು, ಯಾರ್ದು ತಪ್ಪಿದೆ, ಇದರಲ್ಲಿ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಂದು ವಿಚಾರವಾಗಿ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೇನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಮತ್ತು ನಾವು ಸುರಕ್ಷಿತವಾಗಿ ವಾಹನವನ್ನು ಚಲಾಯಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟನ್ನು ಹಾಕ್ಕೊಳ್ಬೇಕು. ಇದು ಕಡ್ಡಾಯ. ಇಲ್ಲ ಅಂತಂದರೆ ನಮ್ಮ ಪ್ರಾಣ ಹೋಗುತ್ತೆ. ಅನೇಕ ಉದಾಹರಣೆಗಳಿದೆ, ಅದರಲ್ಲಿ ಇದು ಕೂಡ ಒಂದು. ನೋಡಿ, ಹುಣಸಮಾರೇನಹಳ್ಳಿಯ ಖಾಸಗಿ ಕಾಲೇಜಿನ 3 ವಿದ್ಯಾರ್ಥಿಗಳೇನಿದ್ದಾರೆ, ಅವರು ಒಂದೇ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ದೇವನಹಳ್ಳಿಯಿಂದ ಬೂದಿಗೆರೆ ಕಡೆಗೆ ಹೋಗ್ತಿರಬೇಕಾದ್ರೆ ಏನಾಗುತ್ತೆ, ಡಿವೈಡರ್ ಏನಿರುತ್ತಲ್ಲ ರೋಡು ಮಧ್ಯದಲ್ಲಿ,
ಆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದು ಆಮೇಲೆ ಎದುರುಗಡೆ ಏನು ಬರ್ತಿತ್ತಲ್ಲ ಟಿಪ್ಪರ್ ಲಾರಿ, ಅದಕ್ಕೆ ಗುದ್ದಿದೆ. ಅದು ಡಿಕ್ಕಿ ಹೊಡೆದಿದ್ದಾರೆ. ಮತ್ತೆ ಅಲ್ಲಿ ದೇಹಗಳೆಲ್ಲ ಛಿದ್ರ ಆಗೋಗ್ಬಿಟ್ಟಿದೆ. ನೀವು ಒಂದು ವಿಚಾರ ಅಲ್ಲಿನ ಸ್ಥಳೀಯರು ಯಾರಾದರೂ ಪೊಲೀಸರಿಗೆ ತಿಳಿಸಿರ್ತಾರೆ. ಇನ್ನು ಆ ಸ್ಥಳಕ್ಕೆ ದೇವನಹಳ್ಳಿಯ ಪೊಲೀಸರು, ಸಂಚಾರಿ ಪೊಲೀಸರು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮತ್ತು ಹೆಂಗಾಯಿತು ಅಂತ ಹೇಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾರಾದರೂ ಅಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದರೆ ನೋಡಿದಂಥವರು ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹೆಂಗಾಯಿತು, ಯಾವ ಕಡೆಯಿಂದ ಬಂತು, ಈ ಹುಡುಗರು ಯಾವ ಕಡೆಯಿಂದ ಬಂದರು, ಟಿಪ್ಪರ್ ಲಾರಿ ಹೆಂಗೆ ಬಂತು, ಯಾರ್ದು ತಪ್ಪಿದೆ ಇದರಲ್ಲಿ, ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನು ಮುಂದುವರಿಸಿದ್ದಾರೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.